ಪಾರ್ಟಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರ ಸರ್ ಈಗ? ಅಪ್ಪ ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರ ಸರ್ ಈಗ? ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಹೇಗೆ ಸರ್ ಅಂತ? ಪಾರ್ಟಿ ಅಧ್ಯಕ್ಷರು ಬದಲಾಗೋದು, ಮುಖ್ಯಮಂತ್ರಿಗಳು ಬದಲಾಗೋದು ಸಹಜ ಕ್ರಿಯೆಗಳು. ಸಹಜ ಕ್ರಿಯೆ ಅಂದ್ರೆ ಗೊತ್ತೇನಪ್ಪ, ಇನ್ನೇನಾರು ಅರ್ಥ ಮಾಡ್ಕೊಂಡು ಸಹಜ ಕ್ರಿಯೆ ಎಲ್ಲ ಬರದೆ ಕಂಡ್ರು. ನೋಡಪ್ಪ, ಸಾಧನಾ ಸಮಾವೇಶದಲ್ಲಿ ಎಷ್ಟೋ ದುಡ್ಡು ಕೊಡ್ತಾ ಇರ್ತೀವಿ, 2569 ಕೋಟಿ ಕೊಡ್ತಾರೆ. ಈಗ ಒಂದು 6 ತಿಂಗಳಲ್ಲಿ 2490 ಕೋಟಿ ಅನೌನ್ಸ್ ಮಾಡಿ, KR ನಗರದಲ್ಲಿ 513 ಕೋಟಿಗೆ ಗುಂಡಿನೂ ತೆಗೆದ್ರು. ಅವೇ ಹಂಗೆ ಬಿದ್ದವೆ, ಏನೂ ಆಗಿಲ್ಲ. ಏನೂ ಆಗಿಲ್ಲ. ಈಗ ನಾವು ಮಾಡಿದ ಸಾಧನಾ ಸಮಾವೇಶ ಆಯೋಜಿಸಲಾಗಿ 1 ಲಕ್ಷ ಜನ ಸೇರ್ತಾರಂತೆ. ಅಷ್ಟು ಸುಲಭ ಇಲ್ಲ. ಈಗ ಒಬ್ಬೊಬ್ಬ MLA 10 ಲಕ್ಷ ಕೊಟ್ಟಿದ್ದಾರೆ ಈಗ ಜನ ಸೇರಿಸಕ್ಕೆ. ಒಂದು 50,000 ಜನನು ಸೇರಲ್ಲ ಈ ಸರ್ತಿ. ಯಾಕೆಂದ್ರೆ ಜನ ಭ್ರಮ ನಿರಸನಗೊಂಡಿದ್ದಾರೆ ಸಿದ್ದರಾಮಯ್ಯನ ಬಗ್ಗೆ, ಕಾಂಗ್ರೆಸ್ ಬಗ್ಗೆ. ಆಗ 50,000 ಜನರು ಸೇರಲ್ಲ ಈ ಸರ್ತಿ. 2490 ಕೋಟಿ KR ನಗರಕ್ಕೆ 513 ಕೋಟಿ ಕೊಟ್ಟರು. ತರಕೆ ಅಂತ ಗುಂಡಿ ಎಲ್ಲ ಹೊಡೆದು ಹೋದ್ರು. 3-4 ದಿವಸಕ್ಕೆ ಸಾರಾ ಮಹೇಶ ಹಿಂದೆ ಇದ್ದಂತ ಮಂತ್ರಿಗಳು ನಮ್ಮ ತಾಲೂಕಿಗೆ ಅವ್ರು ಸ್ಟೇಟ್ಮೆಂಟ್ ಮಾಡಿ, ಇದು ನನ್ನ ಕಾಲದಲ್ಲಿ ತಂದು ತಗೊಳ್ರಿ ಎಲ್ಲ ದಾಖಲೆ ಸಮೇತ ಕೊಟ್ಟ. ನನ್ನ ಕಾಲದಲ್ಲಿ ತಂದು ದುಡ್ಡು ಇವನ್ ಗುಂಡಿ ಹೊಡಿತಾವನಲ್ರಿ ಬಂದು ಅಂತ. ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಯಾವುದೋ ಸರ್ಕಾರದ ಕಾರ್ಯಕ್ರಮ ನೀನ್ ಗುಂಡಿ ಹೊಡಿಕೆ ಬಂದು ಹೊಡಿಸ್ತವ್ ನಿಂತವನು. ಛೇ 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 ಛೇ. ಏನಪ್ಪ, ಸಿದ್ದರಾಮಯ್ಯನಿಗೆ ಸಂಕಷ್ಟ ಬಂದಾಗೆಲ್ಲ ಇಂಥ ಸಾಧನಾ ಸಮಾವೇಶ. ಯಾವ್ಯಾವ ಸಂಕಟ ಬರ್ತದೆ ಆಗ ಇಂಥದ್ದೊಂದು ಜನನ ಅವ್ರನ್ನ ಸ್ವಲ್ಪ ಇಂಥ ತಿರುಗಿಸ್ಬೇಕಲ್ಲ ಅಷ್ಟೇ. ಅಲ್ಲಿ ಏನು ಆಗಲ್ಲ. ಯಾರೋ ಬಂದ ಉಂಡ್ಕೊಂಡು ಹೋಗ್ತಾನೆ, ಜಯ 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 ಹೋಗ್ತಾನೆ, ಇನ್ನೇನು ಆಗುತ್ತೆ. ಅಷ್ಟೇ ಆಗ ಎಲೆಕ್ಷನ್ ಮಾಡ್ಲಿಲ್ವಲ್ರಿ, ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಸಿದ್ದರಾಮಯ್ಯ. ಅರೆ ಮಾತಾಡ್ತೀರಿ, ಲೋಕಲ್ ಬಾಡಿ ಎಲೆಕ್ಷನ್ 50% ಹೆಣ್ಮಕ್ಳು ಎಲೆಕ್ಟ್ ಆಗಿ ಬರುವಂತದ್ದು. ಪ್ರಜಾಪ್ರತಿನಿಧಿಗಳಿಗೆ ಹೊಡೆತ ಕೊಟ್ಟಿರುವಂತವ್ ನಿನ್ ಸರ್ಕಾರ. ಎಷ್ಟು ಜನ 1 ಲಕ್ಷ ಜನಪ್ರತಿನಿಧಿಗಳು ಬರ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಪಂಚಾಯತ್ ಅಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕಾರ್ಪೊರೇಷನ್ ಇವೆಲ್ಲ 1 ಲಕ್ಷ ಜನ ಬರ್ತಾರಪ್ಪ. ಅಷ್ಟು ಜನರ ಅಧಿಕಾರ ಕಿತ್ಕೊಂಡ್ಬಿಟ್ಟಿದ್ಯಾ ನೀನು. ಹೋಗಪ್ಪ, ಹೋಗಿ.